ಸರ್ ಮೊನ್ನೆ ನೋಡ್ತಾ ಇದ್ವಿ, ಕಣ್ಣೀರು ಹಾಕ್ತಾ ಇದ್ರಿ. ತುಂಬ ಜನ ನೋಡಿದ್ರು ಅದನ್ನು. ನಮ್ಮ ಅದೇನದು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರಿ. ಅದು ಎಮೋಷ್ನಲ್ ಆಗ್ಬಿಟ್ಟೆ. ಯಾಕಂದರೆ ಸಾಹೇಬರು ಕೊನೆ ಹಂತದಲ್ಲಿ ಏನು ಹೇಳಿದ್ರು ಅಂತಂದರೆ, ನಾನು ನಿಮಗೇನ ಜೋರಾಗಿ ಮಾತನಾಡಿದರೆ ಅಥವಾ ಬೈದಿದ್ದರೆ ಅದು ಬೇರೆ ರೀತಿಯಾಗಿ ಅಲ್ಲ, ನಿಮ್ಮ ಒಳ್ಳೇದಕ್ಕಾಗಿ, ಸರ್ಕಾರ ಒಳ್ಳೇದಕ್ಕಾಗಿ, ಆ ಥರ ಏನೋ ನಾನು ಹೇಳಿದ್ರೆ ಕ್ಷಮೆ ಇರಲಿ ಅಂತಕ್ಕಂಥ ಮಾತು ಹೇಳಿದ ತಕ್ಷಣ ಅದು ಭಾಳ ಎಮೋಷ್ನಲ್. ಎಲ್ಲರೂ ಆದ್ವಿ, ನಾನು ಎಮೋಷ್ನಲ್ ಆದೆ. ಅದು ಹೊರಗಡೆ ಬಂದ ತಕ್ಷಣ ತಾವೆಲ್ಲ ಮೀಡಿಯಾದವರು ಕೇಳಿದ ತಕ್ಷಣ ಐ ಕುಡ್ ನಾಟ್ ಕಂಟ್ರೋಲ್. ಯಾಕಂದ್ರೆ ನನಗೆ ಅವರಿಗೆ ಸುಮಾರು 1992 ಇಸ್ವಿಯಿಂದ ನನಗೆ ಅವರಿಗೆ ಒಂದು ರಾಜಕೀಯಕ್ಕಿಂತ ಜಾಸ್ತಿ ಐ ಆಲ್ವೇಸ್ ಲುಕ್ಡ್ ಎಮ್ ಎಸ್ ಅ ಫಾದರ್ ಫಿಗರ್. ಒಂದು ಎಮೋಷ್ನಲ್ ಆಗಿ ನಾನು ಅವ್ರಿಗೆ ಎಮೋಷ್ನಲ್ ಸನ್ ಅಂತಲೇ ಭಾಳ ವರ್ಷ ಹೇಳ್ಕೊಂಬಂದಿದ್ದೀನಿ. ಸೊ ಅದು ಹೇಳೋಕ್ಕಾಗಲಿಲ್ಲ, ದುಃಖನ ನಾನು ಯಾವ ರೀತಿ ಹೇಳೋಕ್ಕಾಗಲಿಲ್ಲ. ಸೊ ಐ ಕುಡ್ ನಾಟ್, ಇಟ್ ವಾಸ್ ಅ ವೆರಿ ಎಮೋಷ್ನಲ್ ಮೂಮೆಂಟ್ ಫಾರ್ ಮಿ. ಎಷ್ಟು ಮಿಸ್ ಮಾಡ್ಕೋತೀರಾ ಇವತ್ತು? ಆಬ್ವಿಯಸ್ಲಿ ದಟ್ಸ್ ವೇ ಲೈಫ್. ಹಿಂಗೆ ಇರ್ತಂಥದ್ದು ರಾಜಕಾರಣದಲ್ಲಿ ಯಾವುದೂ ಪರ್ಮನೆಂಟ್ ಆಗಿ ಇರೋಲ್ಲ, ಸಾಹೇಬ್ರು ಅದನ್ನೇ ಹೇಳ್ತಾರೆ. ಸೊ ಐ ಆಮ್ ಶ್ಯೂರ್ ಸ್ಟಿಲ್ ಯು ವಿಲ್ ಹ್ಯಾವ್ ಅ ಲಾಂಗ್ ಲೈಫ್ ಇನ್ ಪೊಲಿಟಿಕಲ್ ಸೇ ಆಲ್ಸೋ, ಪೊಲಿಟಿಕಲ್ ಕೆರಿಯರ್. ಈ ಕ್ಯಾನಾಟ್ ಬಿ ರೂಲ್ಡ್ ಔಟ್ ಇನ್ ಪೊಲಿಟಿಕ್ಸ್ ಎನಿ ಟೈಮ್. ಸೊ ಆಬ್ವಿಯಸ್ಲಿ ಅವ್ರಿಗೆ ದೇವರಿನ್ನ ಆರೋಗ್ಯ ಕೊಡಲಿ. ಮುಂದೆ ಬರ್ತಕ್ಕಂಥ ರಾಜಕೀಯ ಜೀವನದಲ್ಲೆಲ್ಲ ಸಕ್ರಿಯವಾಗಿರಬೇಕು, ಸಕ್ರಿಯವಾಗಿ ವಾಪಸ್ ಇರ್ತಾರಂತ ಕೂಡ ನನ್ನ ನಂಬಿಕೆ ಇದೆ. ಸರ್, ಡಿ ಕೆ ಶಿವಕುಮಾರ್ ಅವರು CM ಆಗಿ CLP ಸಭೆ ನಡೀತಾ ಇದೆ. ಸೊ ಏನು ಹೇಳ್ತೀರಾ, ಯಾವ ರೀತಿ ಆಡಳಿತ? ರೈಟ್, ಐ ಥಿಂಕ್ ಇಟ್ಸ್ ವಿಲ್ ಬಿ ಸಿಂಗಲ್ ಆ್ಯಂಡ್ ರೆಸೊಲ್ಯೂಷನ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲರೂ ನಾವು ಸಿದ್ದರಾಮಯ್ಯ ಸಾಹೇಬ್ರವ್ರ ಹೆಸರು ಪ್ರಸ್ತಾವನೆ ಮಾಡ್ತಾರೆ. ಸೊ ಅದಾದ ನಂತರ ಪ್ರೊಸೀಜರ್ ಗವರ್ನರಿಗೆ ಹೋಗ್ತಾರೆ. ದ ರಿಮೈನಿಂಗ್ ಇಸ್ ಓನ್ಲಿ ಎ ಪ್ರೊಸೀಜರ್. ಒಂದಿಷ್ಟು ಸರ್ಜರಿಗಳು ಆಗ್ಬೋದು ಅನ್ನುವಂಥದ್ದು, ಹೊಸ ಮುಖಗಳಿಗೆ ಮಣೆ ಹಾಕ್ಬೋದು ಅನ್ನುವಂಥದ್ದು, ತಾವೇನಾದರೂ ಖಾತೆ ಬದಲಾವಣೆ ಈ ರೀತಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೆಯಾ? ಆಗ್ತಕ್ಕಂಥ ಸಾಧ್ಯತೆ ಇದೆ, ಬಟ್ ಎಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿ ಹ್ಯಾವ್ ಟು ಫಾಲೋ ಇನ್ ಲೈನ್ ವಿತ್ ಇಟ್. ಥ್ಯಾಂಕ್ ಯು. ಸೊ ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.